ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಪಾವತಿ ಮಾಡುವ ವಿಧಾನ. ಮೊದಲನೇದಾಗಿ PDO ಲಾಗಿನ್ ಆಗಬೇಕು. ಅದರಲ್ಲಿ HRMS ಮಾಡೆಲ್ ಅದರಲ್ಲಿ ಹೋಗ್ಬಿಟ್ಟು ಪೇ ರೋಲ್ ಸ್ಯಾಲ್ರಿ ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ತಿಂಗಳು ಸ್ಯಾಲ್ರಿ ಪೇಮೆಂಟ್ ಮಾಡಿ ನಾವಿಲ್ಲಿ 10ನೇ ತಿಂಗಳು ಸ್ಯಾಲ್ರಿ ಪೇಮೆಂಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಬಿಲ್ ತಯಾರಿಸು, ಸೈನ್ ಪರಿಶೀಲಿಸು, ಮುದ್ರಿಸು ಅಂತಂದು ಹೇಳ್ಬಿಟ್ಟಿದೆ. ಹಾಗೆ ನೌಕರರ ಹೆಸರು ಏನಿದೆ, ಹುದ್ದೆ, ಅವರ ಮೂಲ ವೇತನ, ಸಕ್ರಿಯ ಸಂಬಳ, ಅವರು ನಿವ್ವಳ ಸಂಬಳ. ಅಂದರೆ ಇಲ್ಲೇನಾದರೂ ಗೈರು ಹಾಜರಾಗಿದ್ದರೆ ಅಥವಾ 30 ದಿನದಲ್ಲಿ 2 ದಿನ, 3 ದಿನ ಅಥವಾ 10 ದಿನ ಅಥವಾ ಏನಾದರೂ ಗೈರು ಹಾಜರಾಗಿದ್ದರೆ ಅದನ್ನು ನೋಡ್ಬೋದು ನಾವಿಲ್ಲಿ. ಇಲ್ಲಿ ನೋಡಿ, 2 ದಿನ ಅವ್ರು ಏನಾದರೂ ಬರದೇ ಇದ್ದರೆ ಇಷ್ಟು, 10 ದಿನ ಬರೆದ್ರೆ ಇಷ್ಟು, ಈ ಥರ ನಾವು ಸ್ಯಾಲ್ರಿನ ಚೆಕ್ ಮಾಡ್ತಾಯಿದ್ದೀನಿ. ಈಗ ಇಷ್ಟು ಮಾಡಿ ಆದಮೇಲೆ ನೆಕ್ಸ್ಟ್ ಬಿಲ್ ತಯಾರಿಸಿ ಸೈನ್ ಮಾಡಬೇಕು. ಡಾಂಗಲ್ ಪೇಮೆಂಟ್ ಮಾಡಬೇಕು. ಅದನ್ನು ಈಗ 10ನೇ ತಿಂಗಳ ಮೂಲ ವೇತನ ಪೇಮೆಂಟ್ ಮಾಡ್ತಾಯಿದ್ದೀನಿ. 10ನೇ ತಿಂಗಳು ಇಲ್ಲಿ ಅವ್ರೇನಾದರೂ 30 ದಿನ ಕಂಟಿನ್ಯೂ ಕೆಲಸಕ್ಕೆ ಬಂದಿದ್ರೆ ಅವಾಗ 1 ತಿಂಗಳದ ವೇತನ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ಸಿಬ್ಬಂದಿಯ ವೇತನವನ್ನು 1 ತಿಂಗಳ ವೇತನವನ್ನು ನಮೂದಿಸಬೇಕು. ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಬಿಲ್ ತಯಾರಿಸಿ ಕನ್ಫರ್ಮ್ ಕೊಟ್ಟು PDO ಬಯೋಮೆಟ್ರಿಕ್ ತೊಗೋಬೇಕು. ಅಥೆಂಟಿಕೇಷನ್ ಮಾಡ್ಕೋಬೇಕು. ಇಲ್ಲಿ PDOದ್ದು ಬಂತು. ಸೈನ್ ಪರಿಶೀಲಿಸಿ ಡಾಂಗಲ್ ಪೇಮೆಂಟ್ ಮಾಡಬೇಕು. ಒಂದು ಸತಿ ನಾವು ಇಲ್ಲೇನಾದರೂ ಈ ಪಾಸ್ ಮೂಲಕ ಡಾಂಗಲ್ ವರ್ಕ್ ಆಗ್ತಿದೆಯಾ ಅಥವಾ ಸೈನರ್ ಓಪನ್ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ಇವಾಗ ನೀವು ಸೈನ್ ಇನ್ ಅಂದರೆ PDOದ್ದು ಪಿನ್ ಕೇಳುತ್ತೆ. ಜನ್ರೇಟ್ ಮಾಡಿಬಿಟ್ಟು ಒಂದ್ಸಲ ನಾವು ಪ್ರಿಂಟ್ ತಗೋಬೋದು. ನೀವು ಇದಕ್ಕಿಂತ ಮುಂಚೆ PDOದ್ದು ಅಧ್ಯಕ್ಷರದ್ದು ಡಿಜಿಟಲ್ ಸಿಗ್ನೇಚರ್ ಎನ್ರೋಲ್ ಆಗಿರಬೇಕು.